ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಅಪಾಯಕಾರಿ ಡೆಲ್ಟಾ ಪ್ಲಸ್ ರೂಪಾಂತರಿ ಕರ್ನಾಟಕದಲ್ಲೂ ಪತ್ತೆ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಮಕ್ಕಳಿಗೆ ಮಿಸ್ಸಿ ಕಾಟ. ಡೇಂಜರ್ ಮಿಸ್ಸಿಗೆ ಮಕ್ಕಳೇ ಟಾರ್ಗೆಟ್. ಈ ವಿಚಿತ್ರ ರೋಗದ ಲಕ್ಷಣಗಳೇನು ಗೊತ್ತಾ? 8 ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ಗೆ ವೇಗ. ಅಪಾಯ ತಪ್ಪಿಸೋದಕ್ಕೆ ಮೆಗಾ ಪ್ಲಾನ್. ಕರ್ನಾಟಕಕ್ಕೆ ಬಿಗ್ ಟೆನ್ಷನ್ ತಂದಿಟ್ಟ ಮಿಸ್ಸಿ ಮತ್ತು ಡೆಲ್ಟಾ ಪ್ಲಸ್ ಸೋಂಕಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕಕ್ಕೆ ಟೆನ್ಷನ್, ಡೆಲ್ಟಾ ಪ್ಲಸ್ ಮಿಸ್ಸಿ ಕಾಟ. ಮಿಸ್ಸಿಗೆ ಕೊರೋನಾ ಗುಣಮುಖ ಮಕ್ಕಳೇ ಟಾರ್ಗೆಟ್. ಎಂಟು ಜಿಲ್ಲೆಗಳಲ್ಲಿ ವ್ಯಾಕ್ಸಿನ್ಗೆ ವೇಗ. ಅಪಾಯ ತಪ್ಪಿಸಲು ಮೆಗಾ ಪ್ಲಾನ್. ಕೊರೋನಾ ಮಹಾಮಾರಿಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅನ್ನೋವಷ್ಟರಲ್ಲಿ ಆ ಮಹಾಮಾರಿ ಜೊತೆಗೆ 10 ವಿಚಿತ್ರ ರೋಗಗಳು ಮನುಕುಲವನ್ನ ಕಂಗೆಡಿಸುತ್ತಿದೆ. ಕೊರೋನಾ ಸೋಂಕಿನಿಂದ ಬಚಾವಾದವರಿಗೆ ಬ್ಲಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್, ಹೀಗೆ ಕಲರಿನ ಫಂಗಸ್ ಕಾಟ ಆಲ್ರೆಡಿ ಶುರುವಾಗಿದೆ. 100 ಜನರನ್ನ ಈ ಫಂಗಸ್ ಸೋಂಕು ಕೊಂದಾಗಿದೆ. ಫಂಗಸ್ ಸೋಂಕಿಗೆ ಚಿಕಿತ್ಸೆ ಕೊಡೋದೇ ಕಷ್ಟ ಅನ್ನೋ ಸ್ಥಿತಿ ಬಂದಿದೆ. ಹೀಗೆ ಕೊರೋನಾ ಮತ್ತು ಫಂಗಸ್ ಕಾಟ ಹೆಚ್ಚಾಗ್ತಿರೋವಾಗಲೇ ಮಿಸ್ಸಿ ಎಂಬ ಕಾಯಿಲೆ ಅಟ್ಕಾಯಿಸಿಕೊಂಡಿದೆ. ಕೊರೋನಾ ಸೋಂಕಿನಿಂದ ಗುಣಮುಖರಾಗಿರುವ ಮಕ್ಕಳನ್ನ ಕಾಡುವ ಈ ಮಿಸ್ಸಿ ಈಗ ಆತಂಕವನ್ನ ತಂದಿಟ್ಟಿದೆ. ಕರ್ನಾಟಕದ ದಾವಣಗೆರೆ, ಬಾಗಲಕೋಟೆಯಲ್ಲಿ ಮಕ್ಕಳಿಗೆ ಮಿಸ್ಸಿ ರೋಗ ಹರಡಿರೋದು ಪತ್ತೆಯಾಗಿದೆ. 3ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ ಎಂಬ ಅನುಮಾನದ ಬೆನ್ನಲ್ಲೇ ಸೋಂಕಿತ ಮಕ್ಕಳನ್ನ ಮಿಸ್ಸಿ ರೋಗ ಕಾಡುತ್ತಿರೋದು ಈಗ ಆತಂಕಕ್ಕೆ ಕಾರಣವಾಗಿದೆ. ಒಂದು ಕಡೆ 3ನೇ ಅಲೆ ಕಾರಣವಾಗಲಿದೆ ಎಂಬ ವಾದಕ್ಕೆ ಪುಷ್ಟಿ ಕೊಡುತ್ತಿರುವ ಡೆಲ್ಟಾ ಪ್ಲಸ್ ರೂಪಾಂತರಿ, ಮತ್ತೊಂದು ಕಡೆ ಮಕ್ಕಳನ್ನ ಕಾಡುತ್ತಿರುವ ಮಿಸ್ಸಿ ಮಹಾಮಾರಿ. ರೋಗದಿಂದ ಮುಕ್ತಿಯೇ ಸಿಗಲ್ವೇನೋ ಎಂಬಂತೆ ಒಂದೊಂದೇ ಹೊಸ ಕಾಯಿಲೆ, ಹೊಸ ಕೊರೋನಾ ರೂಪಾಂತರಿಗಳು ಹುಟ್ಟಿ ಗಾಯದ ಮೇಲೆ ಬರೆ ಎಳೆದಂತೆ ಸಂಕಷ್ಟದ ಮೇಲೆ ಸಂಕಷ್ಟ ತಂದಿಡುತ್ತಿದೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ಮಿಸ್ಸಿ ರೋಗ ಮತ್ತು 3ನೇ ಅಲೆಗೆ ಕಾರಣವಾಗಬಹುದು ಎನ್ನಲಾದ ಡೆಲ್ಟಾ ಪ್ಲಸ್ ರೂಪಾಂತರಿಯ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಮೊದಲಿಗೆ ಮಕ್ಕಳಿಗೆ ಮಾರಕವಾಗ್ತಿರುವ ಮಿಸ್ಸಿ ಕಾಯಿಲೆ ಲಕ್ಷಣ, ಇದರಿಂದ ಎದುರಾಗಲಿರುವ ಅಪಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ರಾಜ್ಯದಲ್ಲಿ ಕೊರೋನಾ ನಡುವೆ ಮಿಸ್ಸಿ ದಾಳಿ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಮಿಸ್ಸಿ ರೋಗ ಪತ್ತೆ. ಕೊರೋನಾ ಕಂಟಕ ಕಲರ್ ಫಂಗಸ್ ಕಾಟದ ನಡುವೆ ಈಗ ಮಿಸ್ಸಿ ಅನ್ನೋ ರೋಗ ಒಕ್ಕರಿಸಿಕೊಂಡಿದೆ. ದಾವಣಗೆರೆಯ ಮಕ್ಕಳಲ್ಲಿ ಮಿಸ್ಸಿ ರೋಗ ಕಾಣಿಸಿಕೊಂಡಿದ್ದು ಈ ಅಪರೂಪದ ಕಾಯಿಲೆ ವೈದ್ಯರಲ್ಲೇ ಆತಂಕ ಮೂಡಿಸಿದೆ. ಮಿಸ್ಸಿ ರೋಗ ಪೀಡಿತ ಮಕ್ಕಳಿಗೆ ಚಿಕಿತ್ಸೆಗೆ ಸರ್ಕಾರವನ್ನ ಆರೋಗ್ಯ ಇಲಾಖೆ ಸಂಪರ್ಕಿಸಿದ್ದು, ಈ ಕಾಯಿಲೆ ಗುಣಪಡಿಸಲು ಬೇಕಾದ ಔಷಧ ಪೂರೈಸುವಂತೆ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಮಿಸ್ಸಿ ಅಂತೇಳಿ ಅದೇ SS ಹಾಸ್ಪಿಟಲ್ನಾಗ ಒಂದು ರೋಗ ಲಕ್ಷಣ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ತಜ್ಞ ವೈದ್ಯರು, ಮಕ್ಕಳ ತಜ್ಞ ಕರೆಸಿ ಎಲ್ಲ ಮಾತಾಡಿದಾಗ ಏನೇನ್ ಬೇಕಾಗತ್ತೆ, ಅದಕ್ಕೆ ಚಿಕಿತ್ಸೆಗೆ ಯಾವ ಔಷಧಿ ಬೇಕೋ ಅದನ್ನೆಲ್ಲ ಹೇಳಿದ್ದಾರೆ ನೋಡಿ, ಅದು ಪಟ್ಟಿ ಮಾಡಿದ್ದಾರೆ. ಮತ್ತು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಒಂದು ತಜ್ಞರ ಸಮಿತಿ ಇದೆ, ಅವರೆಲ್ಲ ಪ್ರಿಪ್ರೇಷನ್ ಒಂದು SOP ಅಂತೇಳಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಮಾಡಿ ಮಾರ್ಗಸೂಚಿ ಕೊಡ್ತಾ ಇದ್ದಾರೆ ಏನೇನ್ ಬೇಕು ಅಂತ. ಅದ್ರ ಜೊತೆಗೆ ಯಾವ್ಯಾವ ಅಲ್ಲಿನೂ ನಮ್ದೊಂದು ಇದಿದೆ, ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈ ಇದು ಲಾಜಿಸ್ಟಿಕ್ಸ್ ಇದೆ, ಅಲ್ಲಿ ಅದೆಲ್ಲ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಾರ ಅಂತ ಇದು ಏನ್ ನಮ್ಮ ಮಕ್ಕಳ ತಜ್ಞರು ಹೇಳಿದಾರಲ್ಲ ಅಂತವೆಲ್ಲ ಈಗ ನಾವು ಪಟ್ಟಿ ಮಾಡಿಬಿಟ್ಟು ಅದನ್ನ SDRF ಫಂಡ್ ನಲ್ಲಿ ಅದರಲ್ಲಿ ಖರೀದಿ ಮಾಡೋ ಅಂತ ಪ್ರಕ್ರಿಯೆ ಮಾಡ್ತೇವೆ. ದಾವಣಗೆರೆಯಲ್ಲಿ ಮಾತ್ರವಲ್ಲ, ಕೆಲವೇ ದಿನಗಳ ಹಿಂದೆ ಬಾಗಲಕೋಟೆ ನಗರದಲ್ಲೂ 5 ಮಕ್ಕಳಿಗೆ ಮಿಸ್ಸಿ ರೋಗ ಕಾಣಿಸಿಕೊಂಡಿತ್ತು. ಮಿಸ್ಸಿ ರೋಗಕ್ಕೆ ತುತ್ತಾದ ನವಜಾತ ಶಿಶುಗಳನ್ನ ICU ವಾರ್ಡ್ನಲ್ಲಿಟ್ಟು ಚಿಕಿತ್ಸೆ ನೀಡಲಾಗಿತ್ತು. ಹೀಗೆ ಬಾಗಲಕೋಟೆಯಲ್ಲಿ ಮಿಸ್ಸಿ ರೋಗ ಪತ್ತೆಯಾದ 5 ಮಕ್ಕಳಿಗೂ ಕೊರೋನಾ ಬಂದು ಗುಣಮುಖರಾದ 3 ವಾರದಿಂದ 3 ತಿಂಗಳ ಬಳಿಕ ಈ ರೋಗ ಪತ್ತೆಯಾಗಿತ್ತು. ಬೆಂಗಳೂರಿನ ಹಲವು ಮಕ್ಕಳಿಗೆ ಮಿಸ್ಸಿ ರೋಗ ಕಾಣಿಸಿಕೊಂಡಿದೆ. ವಿಶಾಖಪಟ್ಟಣದಲ್ಲೂ 10ಕ್ಕೂ ಹೆಚ್ಚು ಮಕ್ಕಳಿಗೆ ಮಿಸ್ಸಿ ರೋಗ ಕಾಡಿದ ಬಗ್ಗೆ ವರದಿಯಾಗಿದೆ. ಏನಿದು ಮಿಸ್ಸಿ ರೋಗ?
ಮಲ್ಟಿಸಿಸ್ಟಮ್ ಇನ್ಫಾರ್ಮೇಟರಿ ಸಿಂಡ್ರೋಮ್ ಇದು ಮಿಸ್ಸಿ ರೋಗದ ಸಂಪೂರ್ಣ ಹೆಸರು. ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡ ಮಕ್ಕಳಲ್ಲಿ 3 ವಾರದಿಂದ 3 ತಿಂಗಳ ಬಳಿಕ ಕಾಣಿಸಿಕೊಳ್ಳುವ ರೋಗ ಇದು. ಕಳೆದ ವರ್ಷ ಏಪ್ರಿಲ್ನಿಂದಲೇ ಹಲವು ದೇಶಗಳ ಮಕ್ಕಳನ್ನ ಮಿಸ್ಸಿ ರೋಗ ಕಾಡಿತ್ತು. ಕೊರೋನಾ ಮೊದಲ ಅಲೆ ಸಂದರ್ಭ ಭಾರತದಲ್ಲೂ ಕೆಲ ಮಕ್ಕಳಿಗೆ ಮಿಸ್ಸಿ ರೋಗ ಕಾಣಿಸಿಕೊಂಡಿತ್ತು, ಆದರೆ ತೀವ್ರವಾಗಿರಲಿಲ್ಲ. ಈ ಬಾರಿ ಕೊರೋನಾ 2ನೇ ಅಲೆಯಲ್ಲಿ ಹೆಚ್ಚಿನ ಮಕ್ಕಳು ಸೋಂಕಿಗೆ ತುತ್ತಾಗಿದ್ದಾರೆ. ಹೀಗಾಗಿ ಮಿಸ್ಸಿ ರೋಗವೂ ಹೆಚ್ಚೆಚ್ಚು ಕಾಣಿಸಿಕೊಳ್ಳುತ್ತಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕಳೆದೊಂದು ತಿಂಗಳಿನಿಂದ ಮಿಸ್ಸಿ ರೋಗ ಪೀಡಿತ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿರೋದು ಆತಂಕಕಾರಿಯಾಗಿದೆ. ಯಾಕಂದ್ರೆ ಈ ರೋಗ ಬಂದ ಮಕ್ಕಳಿಗೆ ತಕ್ಷಣದಿಂದ ಚಿಕಿತ್ಸೆ ನೀಡದಿದ್ರೆ ಅಪಾಯವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೇಲಾಗಿ ಈ ರೋಗ ಮಕ್ಕಳನ್ನೇ ಕಾಡುತ್ತೆ. ಹೀಗಾಗಿ ಟೆನ್ಷನ್ ಹೆಚ್ಚಾಗಿದೆ. ಮಿಸ್ಸಿ ರೋಗದ ಲಕ್ಷಣಗಳೇನು? ಕೊರೋನಾದಿಂದ ಚೇತರಿಸಿಕೊಂಡ ಮಕ್ಕಳನ್ನ ಕಾಡುತ್ತಿರುವ ಮಿಸ್ಸಿ ರೋಗ ಗಂಭೀರ ರೋಗ ಲಕ್ಷಣಗಳನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಮಿಸ್ಸಿ ರೋಗ ಕಾಣಿಸಿಕೊಂಡ ಮಕ್ಕಳಿಗೆ ತೀವ್ರ ಜ್ವರ ಬಾಧಿಸುತ್ತದೆ. 24 ಗಂಟೆಗೂ ಹೆಚ್ಚು ಕಾಲ ಜ್ವರ, ಮೈಕೈ ನೋವು ಕಾಣಿಸಿಕೊಳ್ಳುತ್ತದೆ. ವಾಂತಿ, ಡಯೇರಿಯಾ, ಚರ್ಮದ ಮೇಲೆ ಗುಳ್ಳೆಗಳು, ಹೊಟ್ಟೆ ನೋವು, ಸುಸ್ತು, ಕಣ್ಣು ಮಂಜಾಗುವುದು, ಹೃದಯ ಬಡಿತ ತೀವ್ರವಾಗುವುದು, ಉಸಿರಾಟದ ತೊಂದರೆ, ಕಣ್ಣು ಕೆಂಪಾಗುವಿಕೆ, ತುಟಿ, ನಾಲಿಗೆ ಕೆಂಪಾಗುವುದು, ಊದಿಕೊಳ್ಳುವುದು, ಕಾಲು ಕೈಗಳು ಕೆಂಪಾಗಿ ಊದಿಕೊಳ್ಳುವುದು, ತಲೆನೋವು, ಫಿಟ್ಸ್, ಮೂಳೆಗಳು ಮುರಿದಂತಾಗುವುದು, ಕತ್ತು ನೋವು ಇವೆಲ್ಲ ಮಿಸ್ಸಿ ರೋಗದ ಸಾಮಾನ್ಯ ಲಕ್ಷಣಗಳು. ಈ ರೋಗ ಕಾಣಿಸಿಕೊಂಡ ಬಳಿಕ ಚಿಕಿತ್ಸೆ ನೀಡುವುದು ಲೇಟ್ ಆದ್ರೆ ಮಾರಣಾಂತಿಕವಾಗುವ ಸಾಧ್ಯತೆಯೂ ಇರುತ್ತದೆ. ಆದರೆ ಮಿಸ್ಸಿ ರೋಗ ಕಾಣಿಸಿಕೊಂಡ ಎಲ್ಲಾ ಮಕ್ಕಳಲ್ಲೂ ಒಂದೇ ಥರದ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲ್ಲ. ನಾವು ಈಗಾಗಲೇ ಹೇಳಿದ ಹಲವು ರೋಗ ಲಕ್ಷಣಗಳಲ್ಲಿ ಕೆಲವು ರೋಗ ಲಕ್ಷಣಗಳು ಮಾತ್ರ ಕಾಣಿಸಿಕೊಳ್ಳಬಹುದು. ಯಾವುದೇ ಈ ರೋಗ ಲಕ್ಷಣಗಳು ಕಾಣಿಸಿಕೊಂಡಾಗ ಸರಿಯಾದ ಸಮಯಕ್ಕೆ ರೋಗ ಗುರುತಿಸಿ ಮಕ್ಕಳಿಗೆ ಚಿಕಿತ್ಸೆ ನೀಡಬೇಕಾಗುತ್ತದೆ. ಇಲ್ಲವಾದಲ್ಲಿ ಮಕ್ಕಳ ಮೆದುಳು, ಹೃದಯ, ಕಿಡ್ನಿ, ಲಿವರ್, ಶ್ವಾಸಕೋಶಕ್ಕೆ ಭಾರಿ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ನವಜಾತ ಶಿಶುಗಳಿಂದ ಹಿಡಿದು 12 ವರ್ಷದ ಮಕ್ಕಳ ತನಕ ಮಿಸ್ಸಿ ರೋಗ ಬಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ಮಿಸ್ಸಿ ರೋಗ ಮಕ್ಕಳನ್ನ ಕಾಡದಂತಿರಲು ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವಿದೆ. ಕೊರೋನಾ ಸೋಂಕಿಗೆ ತುತ್ತಾದ ಮಕ್ಕಳಿಗೆ ಹೆಚ್ಚಾಗಿ ಮಿಸ್ಸಿ ರೋಗ ಕಾಡುವ ಕಾರಣ ಮಕ್ಕಳನ್ನ ಕೊರೋನಾ ಸೋಂಕು ಬಾಧಿಸದಂತೆ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುವ ಅಗತ್ಯವಿದೆ. ಪದೇ ಪದೇ ಮಕ್ಕಳ ಕೈ ತೊಳೆಸುವುದು, ಶುಚಿತ್ವ ಕಾಪಾಡುವುದು, ಕಫ, ಶೀತ ಇರುವ ವ್ಯಕ್ತಿಗಳಿಂದ ಮಕ್ಕಳನ್ನ ದೂರ ಇರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಮಕ್ಕಳಿಗೆ ತಿಳಿಸುವುದು, ಜನನಿಬಿಡ ಪ್ರದೇಶಕ್ಕೆ ಹೋದ ಮಕ್ಕಳಿಗೆ ಮಾಸ್ಕ್ ಧರಿಸುವಂತೆ ಸೂಚಿಸುವುದು, ಮಕ್ಕಳು ತಮ್ಮ ಮೂಗು, ಕಣ್ಣು, ಬಾಯಿಯನ್ನ ಪದೇ ಪದೇ ಮುಟ್ಟಿಕೊಳ್ಳದಂತೆ ತಿಳಿ ಹೇಳುವುದು, ಮಕ್ಕಳು ಮನೆಯಲ್ಲಿ ಪದೇ ಪದೇ ಸ್ಪರ್ಶಿಸುವ ಸ್ಥಳವನ್ನ ಸ್ವಚ್ಛಗೊಳಿಸುವುದು, ಹೀಗೆ ಎಚ್ಚರಿಕೆ ವಹಿಸಿ ಮಕ್ಕಳಿಗೂ ಎಚ್ಚರಿಕೆ ವಹಿಸುವಂತೆ ತಿಳಿ ಹೇಳಿದ್ರೆ ಗಂಭೀರ ಮಿಸ್ಸಿ ರೋಗ ಮತ್ತು ಕೊರೋನಾದಿಂದ ಮಕ್ಕಳನ್ನ ಬಚಾವ್ ಮಾಡಬಹುದಾಗಿದೆ. ಪೋಷಕರೇ ಎಚ್ಚರ, ಮಿಸ್ಸಿ ಕಡೆಗಣಿಸಿದ್ರೆ ಅಪಾಯ. ಮಿಸ್ಸಿ ರೋಗದ ವಿಚಾರದಲ್ಲಿ ಪೋಷಕರು ಎಚ್ಚೆತ್ತುಕೊಳ್ಳಲೇಬೇಕಿದೆ. ಯಾಕಂದ್ರೆ ಕೊರೋನಾ ಸೋಂಕು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬಂದು ಹೋಗಿರೋದೇ ಗೊತ್ತಾಗಲ್ಲ. ಪೋಷಕರು ಸೋಂಕಿತರಾಗಿದ್ರೂ ಮಕ್ಕಳಲ್ಲಿ ರೋಗ ಲಕ್ಷಣ ಕಾಣಿಸಿಕೊಳ್ಳದೇ ಇರಬಹುದು. ರೋಗ ಲಕ್ಷಣ ಕಾಣಿಸಿಕೊಳ್ಳದೇ ಇದ್ರೂ ಮಕ್ಕಳಿಗೆ ಕೊರೋನಾ ಸೋಂಕು ಬಂದು ಹೋಗಿರುವ ಸಾಧ್ಯತೆ ಇರುತ್ತದೆ. ಹೀಗೆ ಕೊರೋನಾ ಸೋಂಕು ಮಕ್ಕಳಿಗೆ ಸೈಲೆಂಟ್ ಆಗಿ ಒಕ್ಕರಿಸಿ ಸೈಲೆಂಟ್ ಆಗಿ ಹೋದ ಬಳಿಕ ಮಿಸ್ಸಿ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮಿಸ್ಸಿ ರೋಗ ಲಕ್ಷಣಗಳ ಬಗ್ಗೆ ಪೋಷಕರು ಅರಿತುಕೊಂಡು ಮಕ್ಕಳ ಮೇಲೆ ನಿಗಾ ಇಡಬೇಕಾಗಿದೆ. ಯಾವುದೇ ರೋಗ ಲಕ್ಷಣ ಕಾಣಿಸಿಕೊಂಡ್ರೂ ತಕ್ಷಣವೇ ಮಕ್ಕಳ ವೈದ್ಯರನ್ನು ಕಂಡು ಸಲಹೆ ಮತ್ತು ಚಿಕಿತ್ಸೆ ಪಡೆದುಕೊಳ್ಳೋದ್ರಿಂದ ಮುಂದಾಗುವ ಅಪಾಯವನ್ನ ತಪ್ಪಿಸಬಹುದು. ಸದ್ಯದ ಮಾಹಿತಿ ಪ್ರಕಾರ ವಿಶ್ವದಲ್ಲಿ ಕೊರೋನಾ ಸೋಂಕಿಗೆ ತುತ್ತಾದ 21 ವರ್ಷದೊಳಗಿನ ಪ್ರತಿ 1 ಲಕ್ಷ ಮಕ್ಕಳಲ್ಲಿ ಸುಮಾರು 316 ಮಕ್ಕಳಿಗೆ ಮಾರಕ ಮಿಸ್ಸಿ ರೋಗ ಕಾಣಿಸಿಕೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಮಿಸ್ಸಿ ರೋಗಕ್ಕೆ ತುತ್ತಾಗುವ ಮಕ್ಕಳ ಸಂಖ್ಯೆಯಲ್ಲೂ ಹೆಚ್ಚಳವಾಗಬಹುದು. ಈಗಾಗಲೇ ಕರ್ನಾಟಕದ ಹಲವೆಡೆ ಮಕ್ಕಳನ್ನ ಮಿಸ್ಸಿ ರೋಗ ಬಾಧಿಸುತ್ತಿದೆ. ಮಕ್ಕಳಿಗೆ ಕೊರೋನಾ ಸೋಂಕು ಬಂದು ಹೋದ ನಂತರ ಒಕ್ಕರಿಸುವ ಈ ಮಿಸ್ಸಿ ಕಾಯಿಲೆ ಬಗ್ಗೆ ಎಚ್ಚರವಾಗಿರಲೇಬೇಕು. ಇಲ್ಲದಿದ್ರೆ ಅಪಾಯ ತಪ್ಪಿದ್ದಲ್ಲ. ಮೂರನೇ ಅಲೆಯಲ್ಲಿ ರಾಜ್ಯದ 3.40 ಲಕ್ಷ ಮಕ್ಕಳಿಗೆ ಸೋಂಕು ಸಾಧ್ಯತೆ. ಕೊರೋನಾ 3ನೇ ಅಲೆಯಲ್ಲಿ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದೆ ಅಂತ ಕೆಲ ತಜ್ಞರು ಹೇಳ್ತಾರೆ. ಇನ್ನು ಕೆಲವರು ಈ ವಾದವನ್ನ ತಳ್ಳಿ ಹಾಕ್ತಾರೆ. ಆದ್ರೆ 3ನೇ ಅಲೆ ಅಪ್ಪಳಿಸೋದು ಗ್ಯಾರಂಟಿ. ಅಪಾಯವೂ ಹೆಚ್ಚಿದೆ ಅನ್ನೋ ವಾದವನ್ನ ಮಾತ್ರ ಯಾರೂ ತಳ್ಳಿ ಹಾಕ್ತಿಲ್ಲ.
ಮೂರನೇ ಅಲೆ ಅಪ್ಪಳಿಸುವ ವೇಳೆಗೆ 18 ವರ್ಷ ಮೇಲ್ಪಟ್ಟ ಹೆಚ್ಚಿನ ಜನರು ಲಸಿಕೆ ತೆಗೆದುಕೊಳ್ಳುವ ಕಾರಣ ಅವರೆಲ್ಲ ಕೊರೋನಾದಿಂದ ಬಚಾವಾಗಬಹುದು. ಇನ್ನು ಲಸಿಕೆ ಸಿಗದ 18 ವರ್ಷದ ಒಳಗಿನ ಮಕ್ಕಳು ದುರ್ಬಲರಾಗಿರುವ ಕಾರಣ ಅವರನ್ನೇ ಹೆಚ್ಚು ಸೋಂಕು ಕಾಡಬಹುದು ಎಂಬ ಅಂದಾಜಿದೆ. ಹೀಗಾಗಿ ಮೂರನೇ ಅಲೆ ಮಕ್ಕಳಿಗೆ ಅಪಾಯಕಾರಿ ಅಂತ ಹೇಳಲಾಗ್ತಿದೆ. ಇದೀಗ ಮೂರನೇ ಅಲೆ ಕುರಿತು ಸರ್ಕಾರಕ್ಕೆ ಡಾಕ್ಟರ್ ದೇವಿಶೆಟ್ಟಿ ನೇತೃತ್ವದ ತಜ್ಞರ ಸಮಿತಿ ಒಂದು ವರದಿಯನ್ನು ಸಲ್ಲಿಸಿದೆ. ಆ ವರದಿಯಲ್ಲಿ ರಾಜ್ಯದ 3.40 ಲಕ್ಷ ಮಕ್ಕಳಿಗೆ ಮೂರನೇ ಅಲೆಯಲ್ಲಿ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಲಾಗಿದೆ. ರಾಜ್ಯದಲ್ಲಿ 2.38 ಕೋಟಿ ಮಕ್ಕಳಿದ್ದಾರೆ. ಈ ಪೈಕಿ ಶೇಕಡ 1.4 ಅಂದ್ರೆ 3.40 ಲಕ್ಷ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಹೀಗೆ ಹೆಚ್ಚು ಮಕ್ಕಳು ಕೊರೋನಾ ಸೋಂಕಿಗೆ ತುತ್ತಾದ್ರೆ ಆಗ ಕೊರೋನಾ ನಂತರ ಮಕ್ಕಳನ್ನ ಕಾಡುವ ಮಿಸ್ಸಿ ರೋಗವೂ ಹೆಚ್ಚೆಚ್ಚು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಮಕ್ಕಳಿಗೆ ಕೊರೋನಾ ಸೋಂಕಿನ ಚಿಕಿತ್ಸೆ ಜೊತೆಗೆ ಮಿಸ್ಸಿ ರೋಗಕ್ಕೂ ಚಿಕಿತ್ಸೆ ನೀಡಲು ಸರ್ಕಾರ ಅವಶ್ಯಕ ಔಷಧಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕಾಗಿದೆ. ಮೂರನೇ ಅಲೆಯಲ್ಲಿ ರಾಜ್ಯದ 15.4 ಲಕ್ಷ ಮಂದಿಗೆ ಸೋಂಕು. ಡೆಲ್ಟಾ ಪ್ಲಸ್ ರೂಪಾಂತರಿಯಿಂದ ಎದುರಾಗುತ್ತಾ ಗಂಡಾಂತರ. ಮೊದಲ ಅಲೆಗಿಂತ ಎರಡನೇ ಅಲೆ ಡೆಡ್ಲಿಯಾಗಿ ಕಾಡಿತ್ತು. ಎರಡನೇ ಅಲೆಗಿಂತ ಮೂರನೇ ಅಲೆ ಇನ್ನಷ್ಟು ಭೀಕರವಾಗಿರಬಹುದು ಎಂಬ ಅಂದಾಜಿದೆ. ಅದಕ್ಕೆ ಕಾರಣ ಡೆಲ್ಟಾ ಪ್ಲಸ್ ಅನ್ನೋ ರೂಪಾಂತರಿ. ಡೆಲ್ಟಾ ರೂಪಾಂತರಿಯಿಂದಾಗಿ ಭಾರತದಲ್ಲಿ ಕೊರೋನಾ ಎರಡನೇ ಅಲೆ ತೀವ್ರವಾಗಿ ಕಾಡಿತ್ತು. ಈಗ ಕಾಣಿಸಿಕೊಳ್ಳುತ್ತಿರುವ ಡೆಲ್ಟಾ ಪ್ಲಸ್ ರೂಪಾಂತರಿಯಿಂದ ಮೂರನೇ ಅಲೆ ಮತ್ತಷ್ಟು ಭೀಕರವಾಗಬಹುದು ಎಂಬ ಲೆಕ್ಕಾಚಾರವಿದೆ. ಈ ಎಚ್ಚರಿಕೆ ಲೆಕ್ಕಾಚಾರದ ಬೆನ್ನಲ್ಲೇ ರಾಜ್ಯದ 15.4 ಲಕ್ಷ ಜನರಿಗೆ ಮೂರನೇ ಅಲೆಯಲ್ಲಿ ಕೊರೋನಾ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ಡಾಕ್ಟರ್ ದೇವಿಶೆಟ್ಟಿ ನೇತೃತ್ವದ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ ಈಗಾಗಲೇ ಡೇಂಜರ್ ಅಂತ ಗುರುತಿಸಲಾದ ಡೆಲ್ಟಾ ಪ್ಲಸ್ ಕರ್ನಾಟಕದಲ್ಲೂ ಕಾಣಿಸಿಕೊಂಡಿದೆ. ದೇಶದ 5 ರಾಜ್ಯಗಳಿಗೆ ಒಕ್ಕರಿಸಿದೆ. ಜಗತ್ತಿನ 9ಕ್ಕೂ ಹೆಚ್ಚು ದೇಶಗಳಲ್ಲಿ ಡೆಲ್ಟಾ ಪ್ಲಸ್ ಆವರಿಸಿಕೊಂಡಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಡೆಲ್ಟಾ ಪ್ಲಸ್ ಪ್ರಕರಣಗಳು ಜಾಸ್ತಿ ಆಗದಂತೆ ನೋಡಿಕೊಳ್ಳಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸೂಚಿಸಿದೆ. ಡೆಲ್ಟಾ ರೂಪಾಂತರಿಯ ಮತ್ತೊಂದು ಆವೃತ್ತಿಯೇ ಡೆಲ್ಟಾ ಪ್ಲಸ್. ಈ ರೂಪಾಂತರಿ ಮೂರನೇ ಅಲೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಒಂದು ರಿಪೋರ್ಟ್ ನಿಮ್ಮುಂದೆ. ಜಗತ್ತಿನ 80ಕ್ಕೂ ಹೆಚ್ಚು ದೇಶಗಳಿಗೆ ಕಾಲಿಟ್ಟಿದೆ ಡೆಲ್ಟಾ ರೂಪಾಂತರಿ. ಭಾರತದಲ್ಲಿ ಎರಡನೇ ಅಲೆ ಎಬ್ಬಿಸಿ ಸಾಕಷ್ಟು ಸಂಕಷ್ಟ ತಂದಿಟ್ಟ ಈ ಡೆಲ್ಟಾ ಈಗ ಬ್ರಿಟನ್ನಲ್ಲಿ ಮೂರನೇ ಅಲೆ ಎಬ್ಬಿಸಿದೆ. ಹೀಗೆ ಸೋಂಕು ಹರಡುವ ವೇಗ ಮತ್ತು ರೋಗ ತೀವ್ರತೆಯಿಂದಾಗಿ ಡೆಲ್ಟಾ ಜಗತ್ತಿನ ನಂಬರ್ 1 ಡೆಡ್ಲಿ ರೂಪಾಂತರಿ ಅಂತ ಪರಿಗಣಿಸಲಾಗಿದೆ. ಆದ್ರೀಗ ಈ ಡೆಲ್ಟಾದ ಮತ್ತೊಂದು ರೂಪಾಂತರಿ ಆವೃತ್ತಿ ಡೆಲ್ಟಾ ಪ್ಲಸ್ ಅತಿ ಹೆಚ್ಚು ಅಪಾಯಕಾರಿ ಅಂತ ಪರಿಗಣಿಸಲಾಗಿದೆ. ಡೆಲ್ಟಾ ಪ್ಲಸ್ ರೂಪಾಂತರಿಯನ್ನ AY1 ಅಥವಾ B.1.617.2.1 ಅಂತ ಗುರುತಿಸಲಾಗಿದೆ. ವಿಶ್ವದ 9 ದೇಶಗಳಲ್ಲಿ ಕಂಡುಬಂದಿರುವ ಈ ಡೆಲ್ಟಾ ಪ್ಲಸ್ ಭಾರತದ 5 ರಾಜ್ಯಗಳಲ್ಲಿ ಈಗಾಗಲೇ ಹರಡಿದೆ. ಕರ್ನಾಟಕಕ್ಕೂ ಈ ಡೆಲ್ಟಾ ಪ್ಲಸ್ ಕಾಲಿಟ್ಟಾಗಿದೆ. ಮಹಾರಾಷ್ಟ್ರ, ತಮಿಳುನಾಡು, ಪಂಜಾಬ್, ಮಧ್ಯಪ್ರದೇಶ, ಕೇರಳ, ಕರ್ನಾಟಕದ ಮೈಸೂರಿನಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿನ ಪ್ರಕರಣ ಈಗಾಗಲೇ ಪತ್ತೆಯಾಗಿದೆ. ಹೀಗೆ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೊಸ ರೂಪಾಂತರಿ ಕುರಿತು ನಿಗಾವಹಿಸಿಯಂತೆ ಎಚ್ಚರಿಕೆ ನೀಡಿದೆ. ಡೆಲ್ಟಾ ಪ್ಲಸ್ ವೈರಸ್ ಅನ್ನ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕೇಂದ್ರ ಸರ್ಕಾರ ಘೋಷಿಸಿದ್ದು, ಯಾವ ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ಪತ್ತೆಯಾಗಿದೆಯೋ ಆ ರಾಜ್ಯಗಳಲ್ಲಿ ಕೊರೋನಾ ಪರೀಕ್ಷೆ ಹೆಚ್ಚಿಸಬೇಕು, ಹೆಚ್ಚೆಚ್ಚು ಲಸಿಕೆ ನೀಡಬೇಕು ಎಂದು ಸೂಚಿಸಿದೆ. ಮಾಮೂಲಿ ಕೊರೋನಾ ರೂಪಾಂತರಿಗಳಿಗಿಂತ ಶೇಕಡ 60ರಷ್ಟು ವೇಗವಾಗಿ ಹರಡುತ್ತೆ ಡೆಲ್ಟಾ ಪ್ಲಸ್. ಅಲ್ಲದೆ ಇದು ಗಂಭೀರ ರೋಗ ಲಕ್ಷಣಗಳಿಗೂ ಕಾರಣವಾಗುತ್ತದೆ. ಡೆಲ್ಟಾ ರೂಪಾಂತರ ವಿರುದ್ಧ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಎರಡೂ ಲಸಿಕೆ ಪರಿಣಾಮಕಾರಿ ಅಂತ ಈ ಹಿಂದೆ ಹೇಳಲಾಗಿತ್ತು. ಆದರೆ ಈಗ ಆತಂಕ ಎಬ್ಬಿಸಿದ ಡೆಲ್ಟಾ ಪ್ಲಸ್ ರೂಪಾಂತರಿಗೆ ಲಸಿಕೆ ಎಷ್ಟು ಪರಿಣಾಮಕಾರಿ ಅನ್ನೋದು ತಿಳಿದು ಬಂದಿಲ್ಲ. ಡೆಲ್ಟಾ ಪ್ಲಸ್ ರೂಪಾಂತರಿ ಲಸಿಕೆಯ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಭೇದಿಸುವ ಸಾಮರ್ಥ್ಯ ಹೊಂದಿದೆ. ಹೀಗಾಗಿ ಭಾರತದಲ್ಲಿ ಮೂರನೇ ಅಲೆಗೆ ಇದೇ ಡೆಲ್ಟಾ ಪ್ಲಸ್ ಕಾರಣವಾಗಬಹುದು ಅಂತ ಕೆಲ ತಜ್ಞರು ಎಚ್ಚರಿಸಿದ್ದಾರೆ. ಭಾರತದಲ್ಲಿ ಇದುವರೆಗೂ 28 ಡೆಲ್ಟಾ ಪ್ಲಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಜಗತ್ತಲ್ಲಿ ಸುಮಾರು 200 ಮಂದಿಗೆ ಡೆಲ್ಟಾ ಪ್ಲಸ್ ರೂಪಾಂತರಿ ವೈರಸ್ ಅಂಟಿರುವುದು ವರದಿಯಾಗಿದೆ. ಭಾರತ ಹೊರತುಪಡಿಸಿ ಬ್ರಿಟನ್, ಪೋಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜಪಾನ್, ನೇಪಾಳ, ಚೈನಾ, ರಷ್ಯಾದಲ್ಲೂ ಡೆಲ್ಟಾ ಪ್ಲಸ್ ರೂಪಾಂತರಿ ಪತ್ತೆಯಾಗಿದೆ. ಹೀಗೆ ವಿಶ್ವದಲ್ಲೇ ತಲ್ಲಣೆ ಎಬ್ಬಿಸಿದ ಡೆಲ್ಟಾ ಪ್ಲಸ್ ರೂಪಾಂತರಿಯ ಸೋಂಕಿನ ಲಕ್ಷಣಗಳಲ್ಲಿ ವಿಭಿನ್ನತೆಯೇನೂ ಇಲ್ಲ. ಕೆಮ್ಮು, ಜ್ವರ, ಸುಸ್ತು, ಹೊಟ್ಟೆ ನೋವು, ಹಸಿವಾಗದೇ ಇರೋದು, ವಾಂತಿ, ಕೀಲು ನೋವು, ಕಿವಿ ಕೇಳಿಸದಿರೋದು ಇಂತಹ ಲಕ್ಷಣಗಳು ಡೆಲ್ಟಾ ಪ್ಲಸ್ ಸೋಂಕಿತರಲ್ಲಿ ಕಾಣಿಸಿಕೊಂಡಿದೆ. ಇನ್ನು ಡೆಲ್ಟಾ ರೂಪಾಂತರಿಯ ರೂಪಾಂತರವಾಗಿರುವ ಡೆಲ್ಟಾ ಪ್ಲಸ್ ವೇಗವಾಗಿ ಹರಡಬಲ್ಲದು ಮತ್ತು ಮಾನವ ಜೀವಕೋಶಕ್ಕೆ ಹಾನಿ ಮಾಡುವ ಲಕ್ಷಣಗಳು ಕಂಡುಬಂದಿದೆ. ಎಲ್ಲ ಕಾರಣದಿಂದಾಗಿ ಡೆಲ್ಟಾ ಪ್ಲಸ್ ರೂಪಾಂತರಿಯನ್ನ ಕೇಂದ್ರ ಸರ್ಕಾರ ಕಳವಳಕಾರಿ ರೂಪಾಂತರಿ ಅಂತ ಘೋಷಿಸಿದೆ.
ಲಸಿಕೆಯಿಂದ ಮತ್ತು ಸೋಂಕಿನಿಂದ ಗಳಿಸಿಕೊಂಡ ರೋಗ ನಿರೋಧಕ ಶಕ್ತಿಯನ್ನೇ ಕುಗ್ಗಿಸುವಷ್ಟು ಬಲಶಾಲಿ ಡೆಲ್ಟಾ ಪ್ಲಸ್ ರೂಪಾಂತರಿ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗಾಗಿ ಭಾರತದಲ್ಲಿ 3ನೇ ಅಲೆಗೆ ಈ ಡೆಲ್ಟಾ ಪ್ಲಸ್ ಕಾರಣವಾಗಬಹುದು ಎಂಬ ಆತಂಕವಿದೆ ಅಂತ ತಜ್ಞರು ಹೇಳಿದ್ದಾರೆ. ಹಾಗಾದ್ರೆ 3ನೇ ಅಲೆ ತಡೆಯಲು ಸಾಧ್ಯವೇ ಇಲ್ವಾ? ಸರ್ಕಾರ 3ನೇ ಅಲೆ ತಡೆಗೆ ಯಾವೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದೆ? ಆ ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಕೊರೋನಾ 3ನೇ ಅಲೆ ತಡೆಗೆ ಕರ್ನಾಟಕ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಇದೀಗ 3ನೇ ಅಲೆ ತಡೆಯುವ ಕುರಿತಾಗಿ ಡಾಕ್ಟರ್ ದೇವಿಶೆಟ್ಟಿ ನೇತೃತ್ವದ ತಜ್ಞರ ಸಮಿತಿ ಸರ್ಕಾರಕ್ಕೆ ಒಂದಿಷ್ಟು ಸಲಹೆಯನ್ನು ಕೊಟ್ಟಿದೆ. ವೈದ್ಯಕೀಯ ಸೌಲಭ್ಯ ಕಡಿಮೆ ಇರುವ ಚಾಮರಾಜನಗರ, ಕೊಪ್ಪಳ, ಯಾದಗಿರಿ, ಹಾವೇರಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ 8 ಜಿಲ್ಲೆಗಳಲ್ಲಿ ಕನಿಷ್ಠ 250 ಹಾಸಿಗೆ ಇರುವ ಮಕ್ಕಳ ಆಸ್ಪತ್ರೆ ತೆರೆಯಬೇಕು. ಮಕ್ಕಳ ವೈದ್ಯರು, ಸಿಬ್ಬಂದಿಗಳ ನೇಮಕ ಮಾಡಬೇಕು. ಅಂಗನವಾಡಿ, ಶಾಲೆ, ಕಲ್ಯಾಣ ಮಂಟಪಗಳಲ್ಲಿ ಲಸಿಕೆ ನೀಡಬೇಕು. ಹೆಚ್ಚಿನ ಆಕ್ಸಿಜನ್ ದಾಸ್ತಾನು ನೀಡಬೇಕು ಅಂತ ತಜ್ಞರ ಸಮಿತಿ ಸರ್ಕಾರಕ್ಕೆ ನೀಡಿದ 92 ಪುಟಗಳ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಖ್ಯವಾಗಿ 3ನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ಹರಡುವ ಅಪಾಯ ಇರೋದ್ರಿಂದ ಆ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಸರ್ಕಾರ ಮಾಡುತ್ತಿದೆ. 3ನೇ ಅಲೆ ಎದುರಿಸಲು ಇಷ್ಟೆಲ್ಲ ತಯಾರಿ, ಸಮರೋಪಾದಿಯ ಸಿದ್ಧತೆ, ತಜ್ಞರು ಕೊಡುವ ಎಚ್ಚರಿಕೆಯನ್ನ ಪಾಲಿಸೋದು, ಹೀಗೆ ಇವೆಲ್ಲ ಮಾಡೋ ಬದಲು 3ನೇ ಅಲೆ ಅಪ್ಪಳಿಸೋದನ್ನೇ ತಡೆಯೋಕೆ ಯಾವುದೇ ಮಾರ್ಗ ಇಲ್ವಾ? ಖಂಡಿತ ಇದೆ. ಆದರೆ ಆ ಸಾಧ್ಯತೆ ಜನರ ಕೈಯಲ್ಲಿದೆ. ಜನರು ಕೊರೋನಾ ಮಾರ್ಗಸೂಚಿ ಪಾಲಿಸಿ ಮುನ್ನೆಚ್ಚರಿಕೆ ವಹಿಸಿದ್ರೆ 3ನೇ ಅಲೆ ಅಪ್ಪಳಿಸೋದನ್ನ ತಡೆಯಬಹುದು. ಆದ್ರೆ ಈಗ ಅನ್ಲಾಕ್ ಆಗ್ತಿದ್ದಂತೆ ಜನ ಕೊರೋನಾ ಇದೆ ಅನ್ನೋದನ್ನು ಮರೆತು ಓಡಾಡ್ತಿದ್ದಾರೆ. ಹೀಗಾದ್ರೆ 3ನೇ ಅಲೆ ತಡೆಯೋದು ಕಷ್ಟ.